ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಯಾದಗಿರಿ ಜಿಲ್ಲೆಯ ಸುರಪುರ ನಗರದಲ್ಲಿ ವಾರ್ಡ್ ನಂಬರ್ 6ರಲ್ಲಿ ಬರುವ ನ್ಯಾಯಬೆಲೆ ಅಂಗಡಿ ಸಂಖ್ಯೆ 125ರಲ್ಲಿ ಬಡವರಿಗೆ ಬರುವ ಆಹಾರ ಧಾನ್ಯದಲ್ಲಿ ಪ್ರತಿ ಕಾರ್ಡ್ಗೆ 3 ರಿಂದ 4 ಕೆಜಿ ಕಾನೂನು ಬಾಹಿರವಾಗಿ ಕಟ್ ಮಾಡಿಕೊಳ್ಳುತ್ತಾರೆ. ಜೊತೆಗೆ ತಂಬ್ ಇಂಪ್ರೆಷನ್ ತೆಗೆದುಕೊಳ್ಳಲು ದುಡ್ಡು ಕೇಳುತ್ತಿದ್ದಾರೆ. ಬಡವರಿಗೆ ದುಡ್ಡಿನ ಆಮಿಷ ತೋರಿಸಿ ಅವರಿಗೆ ಬರುವ ಅಕ್ಕಿಯನ್ನು ಡೀಲರ್ ತೆಗೆದುಕೊಂಡು ಅಕ್ರಮವಾಗಿ ಅಕ್ಕಿ ಸಾಗಾಟ ಮಾಡುತ್ತಿದ್ದಾರೆ. ಇದನ್ನು ಸಾಮಾಜಿಕ ಕಳಕಳಿಯಿಂದ ಕಾನೂನಾತ್ಮಕವಾಗಿ ಲಿಖಿತ ಮನವಿ ಮಾಡಿದ ಸಲುವಾಗಿ ನನ್ನ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆಂದು ಸಚಿನ್ ಕುಮಾರ ನಾಯಕ ಎಂಬ ಸಾಮಾಜಿಕ ಕಾರ್ಯಕರ್ತ ನೊಂದು ನುಡಿದಿದ್ದಾನೆ. ನಮಸ್ಕಾರ, ನಾನು ಸಚಿನ್ ಕುಮಾರ್ ನಾಯಕ್ ಅಂತ ಸಾಮಾಜಿಕ ಕಾರ್ಯಕರ್ತ ಸುರಪುರ. ನಾನು ಡಿಸೆಂಬರ್ 23ರಿಂದ ಆಹಾರ ಇಲಾಖೆಗೆ ಮತ್ತು ಮಾನ್ಯ ತಹಶೀಲ್ದಾರರಿಗೂ ಹಾಗೂ ಜಿಲ್ಲಾಧಿಕಾರಿಗಳಿಗೂ ಮತ್ತು ಮೇಲ್ಮಟ್ಟ ಅಧಿಕಾರಿಗಳ ಗಮನಕ್ಕೂ ವಾರ್ಡ್ ನಂಬರ್ 6ರಲ್ಲಿ ಬರ್ತಕ್ಕಂಥ ನ್ಯಾಯಬೆಲೆ ಅಂಗಡಿ ಸಂಖ್ಯೆ 125 ಆ ಒಂದು ಪಡಿತರ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರದಾರರಿಂದ 3 ಕೆಜಿ ಅಕ್ಕಿಯನ್ನು ಕಟ್ ಮಾಡಿ ಮತ್ತು ತಲಾ ಬಯೋಮೆಟ್ರಿಕ್ಗೆ ಒಂದು ಪಡಿತರದ ಚೀಟಿಯಿಂದ 10 ರಿಂದ 20 ರೂಪಾಯಿ ಪಡೆದುಕೊಳ್ತಾರೆ. ಆ ಒಂದು ಅಕ್ಕಿಯನ್ನ ಎಲ್ಲವನ್ನು ಸಂಗ್ರಹಿಸಿಕೊಂಡು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಈ ಒಂದು ದಂಧೆ ಸುರಪುರದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ. ಈ ಒಂದು ಕಾನೂನು ಬಾಹಿರವಾಗಿ ನಡೀತಕ್ಕಂಥ ಚಟುವಟಿಕೆಗಳನ್ನ ನಾನು ಸಾಮಾಜಿಕವಾಗಿ ಕಾನೂನುಬದ್ಧವಾಗಿ ಲಿಖಿತ ರೂಪದ ಮೂಲಕ ಮನವಿ ಮಾಡುವುದರ ಮೂಲಕ ಕಡಿವಾಣ ಆಗ್ತಾ ಇದ್ದೇನೆ. ಆ ಒಂದು ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಸುಮ್ಮನೆವಾಗಿ ಸುಳ್ಳು ಕೇಸುಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನನ್ನ ಮೇಲೆ ಒಂದು ಮೇ ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು ಸುಳ್ಳು ಕೇಸುಗಳನ್ನು ಕೂಡ ದಾಖಲು ಮಾಡಿದರು. ನಂತರ ಅದಾದ್ಮೇಲೆ 107 ಕೂಡ ನನ್ನ ಮೇಲೆ ಮಾಡಿದರು. ನಂತರ ರೌಡಿ ಶೀಟರ್ಗಳನ್ನು ಮಾಡಲು ಮುಂದಾದರು. ನಂತರ ಇವತ್ತು ಕೂಡ ಇದೇ ರೀತಿಯಾಗಿ ಒಂದು ಸುಳ್ಳು ಕೇಸನ್ನ ಮತ್ತೆ ಮಾಡಿದ್ದಾರೆ. ಈ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಸಾಮಾಜಿಕವಾಗಿ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಪ್ರಾಮಾಣಿಕದಿಂದ ಮಾಡತಕ್ಕಂಥದ್ದನ್ನು ಹತ್ತಿಕ್ಕುವ ಒಂದು ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲು ಮಾಡ್ತಾ ಇದ್ದಾರೆ. ಇದನ್ನೆಲ್ಲವನ್ನು ನೋಡಿದರೆ ಮಾನ್ಯ ಪೊಲೀಸ್ ಆರಕ್ಷಕ ನಿರೀಕ್ಷಕರು ಸುರಪುರವರು ಈ ಒಂದು ಅಕ್ರಮ ದಂಧೆಕೋರರ ಜೊತೆಯಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತೇವೆ. ಯಾಕಪ್ಪ ಅಂತಂದ್ರೆ ಅಕ್ರಮ ದಂಧೆಕೋರರು ಮಟ್ಟ ಹಾಕಲು ಅಕ್ರಮ ಚಟುವಟಿಕೆ ನಡೆಸುತ್ತಕ್ಕಂಥವರು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳ ದುರ್ಬಳಕೆ ಆಗಿರಬಹುದು, ಅದು ಎಲ್ಲವನ್ನ ನಾನು ಕಾನೂನುಬದ್ಧವಾಗಿ ಲಿಖಿತ ರೂಪದ ಮೂಲಕವಾಗಿ ತಡೆಯುವಲು ಮೌಖಿಕವಾಗಿ ಮತ್ತು ಲಿಖಿತವಾಗಿ ಮಾಹಿತಿಯನ್ನ ಪೊಲೀಸ್ ಇಲಾಖೆಗಾಗಿರ್ಬೋದು ಸಂಬಂಧಪಟ್ಟ ಇಲಾಖೆಗಾಗಿರ್ಬೋದು ಮಾಹಿತಿಯನ್ನು ನೀಡುತ್ತಿದ್ದೇನೆ. ಈ ಒಂದು ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಸುಮ್ಮನವಾಗಿ ಸುಳ್ಳು ಕೇಸುಗಳನ್ನು ಮಾಡುತ್ತಿರುವುದು ಮಾನ್ಯ ಪೊಲೀಸ್ ಆರಕ್ಷಕ ನಿರೀಕ್ಷಕರು ದಯವಿಟ್ಟು ಇದನ್ನು ಪರಿಶೀಲಿಸಬೇಕು. ಸುಳ್ಳು ಯಾರೋ ಒಂದು ಬಂದರಂತ ಹೇಳಿದ್ರೆ ನಂತರ ಕೇಸನ್ನ ಪ್ರಕಟಣೆ ದಾಖಲು ಮಾಡಬಾರದಂತ ಇವರಲ್ಲಿ ಒಂದು ಮನವಿಯನ್ನ ಮಾಡ್ತಾ ಇದ್ದೇನೆ.